ನಮಸ್ಕಾರ ವೀಕ್ಷಕರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನಿನ್ನೆ ಹೂವಿನ ಹಡಗಲಿ ಪಟ್ಟಣದ ಈದ್ ಮಿಲಾದ್ ಕಮಿಟಿ ವತಿಯಿಂದ ಮುಸ್ಲಿಂ ಸಮಾಜದ ಸಾಮೂಹಿಕ ವಿವಾಹವನ್ನು ಏರ್ಪಡಿಸಲಾಗಿತ್ತು. ಮಾಜಿ ಸಚಿವರು, ಪಂಚ ಗ್ಯಾರಂಟಿ ಯೋಜನೆ ರಾಜ್ಯ ಉಪಾಧ್ಯಕ್ಷರಾದ ಪಿಟಿ ಪರಮೇಶ್ವರ ನಾಯ್ಕ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ, ಮಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಪ್ರಯುಕ್ತ ಹಮ್ಮಿಕೊಂಡಿರುವ ಇಂತಹ ಕಾರ್ಯಕ್ರಮಗಳು ಬಡವರ ಹಾಗೂ ಮಧ್ಯಮ ವರ್ಗದವರ ಆರ್ಥಿಕ ಹೊರೆಗಳನ್ನು ಕಡಿಮೆ ಮಾಡಲು ಸಹಾಯಕವಾಗುತ್ತವೆ. ಈದ್ ಮಿಲಾದ್ ಕಮಿಟಿಯವರ ಈ ಕಾರ್ಯಕ್ರಮ ಶ್ಲಾಘನೀಯವೆಂದರು. ಮುಂದಿನ ವರ್ಷದ ಈದ್ ಮಿಲಾದ್ ಸಂದರ್ಭಕ್ಕೆ ನನ್ನ ಸ್ವಂತ ಖರ್ಚಿನಿಂದ ಸಾಮೂಹಿಕ ಮದುವೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳನ್ನು ನಾನು ಕೊಡಿಸುತ್ತೇನೆ ಎಂದು ಭರವಸೆ ನೀಡಿದರು. ಮುಸ್ಲಿಂ ಸಮಾಜದ ಅಭಿವೃದ್ಧಿಗಾಗಿ ಕಳೆದ 10 ವರ್ಷಗಳ ನನ್ನ ಅಧಿಕಾರಾವಧಿಯಲ್ಲಿ ಶಾದಿ ಮಾಲ್ ನಿರ್ಮಾಣ, ಯಮನೂರು ಸ್ವಾಮಿ ದರ್ಗಾದ ಅಭಿವೃದ್ಧಿ ಕಾರ್ಯಗಳನ್ನು, ತಾಲೂಕನಾದ್ಯಂತ ಮಸೀದಿಗಳ ಅಭಿವೃದ್ಧಿಗೆ ಅನುದಾನವನ್ನು ಕೊಡಿಸಿದ್ದೇನೆಂದರು. ಮುಂಬರುವ ದಿನಮಾನಗಳಲ್ಲಿ ಮುಸ್ಲಿಂ ಸಮಾಜದ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಎಂದರು. ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದ ಹಜರತ್ ಸೈಯದ್ ಸೋಫಿಯಾನ ಸಕಾಫಿ ಮಾತನಾಡಿ, ನಮ್ಮ ಎಸ್ಎಸ್ಎಫ್ ವತಿಯಿಂದ ರಾಜ್ಯಮಟ್ಟದ ಸಾಹಿತ್ಯೋತ್ಸವ ಏರ್ಪಡಿಸಲಾಗಿದೆ. ತಾವುಗಳು ಎಲ್ಲರೂ ಬಂದು ಭಾಗವಹಿಸಿರಿ ಎಂದು ವಿನಂತಿಸಿದರು. ವೇದಿಕೆಯ ಮೇಲೆ ಹಡಗಲಿ ಪಟ್ಟಣದ 6 ದೈವದ ಸದಸ್ಯರು, ಮುಖ್ಯಸ್ಥರು, 6 ಮಸೀದಿಯ ಮೌಲಿಗಳು, ಹಜರತ್ಗಳು ಭಾಗವಹಿಸಿ 11 ಜೋಡಿಗಳ ನಿಕಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಈದ್ ಮಿಲಾದ್ ಕಮಿಟಿಯ ಅಧ್ಯಕ್ಷರಾದ ಬಾವಿಹಳ್ಳಿ ಸದ್ದಾಂ ಹುಸೇನ್, ಉಪಾಧ್ಯಕ್ಷರಾದ ಗಂಟೆ ಮುಫೀಸ್, ಕಾರ್ಯದರ್ಶಿಯಾದ ಬಾಣದ ಇರ್ಫಾನ್, ಖಜಾಂಚಿ ಕಪಾಲಿ ರೋಷನ್ ಜಮೀರ್, ಸದಸ್ಯರಾದ ಬಿಚ್ಚುಗತ್ತಿ ದಾದಾಪೀರ್, ರಿಯಾಜ್ ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ವರದಿ ಯಮನೂರು ಸಾಬು, ಹಡಗಲಿ. ಸಮಾಜದಲ್ಲಿ ಗೌರವಯುತವಾಗಿ ನಡ್ಕೋಬೇಕು, ತಂದೆ ತಾಯಿಗೆ ಹೆಸರು ತರಬೇಕು ಅಂತಕ್ಕಂಥ ಅಭಿಲಾಷೆ ಎಲ್ಲರಿಗಿರುತ್ತೆ. ಆ ರೀತಿಯಲ್ಲಿ ನಿಮ್ಮ ಮಕ್ಕಳು ಸಹ ಮುಂದೆ ಬೆಳೆಯಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಇರ್ಫಾನ್ ಏನು ಹೇಳ್ತಾ, ಇರ್ಫಾನ್ ಹೇಳಿದ್ರು, ಯಾರು ಹೇಳಿದ್ರು? ಇರ್ಫಾನ್, ಬಾಣದ ಇರ್ಫಾನ್ ಈ ವರ್ಷ 11 ಜೊತೆ ಮದುವೆ ಆಗಿದೆ. ಮುಂದಿನ ವರ್ಷ ಎಷ್ಟು ಜೊತೆ ಮದುವೆ ಆಗುತ್ತೋ ಗೊತ್ತಿಲ್ಲ. ನಾನೀಗಾಗಲೇ ನನ್ನ ಕೈಲಾದ ಆರ್ಥಿಕ ಸಹಾಯವನ್ನು ಮಾಡಿದ್ದೇನೆ. ಮುಂದಿನ ಏನು ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಏನು ನಮ್ಮಲ್ಲಿ ಕಾಲು ತೊಳೆಯ ಸಾಮಾನು ಅಂತೀವಿ ಅಲ್ಲೇನ್ರಮ್ಮ, ನಾವು ಹಿಂದೂಗಳು, ನೀವೇನಂತೀರಿ? ದೇಜ್, ನಮ್ಮಲ್ಲೂ ದೇಜ್ ಅಂತಾರೆ. ಈ ಕಡೆ ಉತ್ತರ ಕರ್ನಾಟಕ ಕಡೆ ನಮ್ಮ ಭಾಷೆಯಲ್ಲಿ ದೇಜ್ ಅಂತಾರೆ. ಈ ದೇಜ್ ಕೂಡ ಎಷ್ಟು ಜೊತೆ ಮದುವೆ ಆಗುತ್ತೆ ಅಷ್ಟು ಜೊತೆ ಮಕ್ಕಳಿಗೆ ಮುಂದಿನ ಸಲ ನಾನು ಇದನ್ನು ಕೊಡಿಸ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಘೋಷಣೆ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಒಳ್ಳೆಯದಾಗಲಿ. ನಮ್ಮ ಮುಸಲ್ಮಾನ್ ಸಮಾಜದ ಬಂಧುಗಳಿಂದ ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ. ಇದು ನಿರಂತರವಾಗಿ ನಡೀಲಿ ಅಂತಕ್ಕಂಥ ಶುಭವನ್ನು ಹಾರೈಸಿ ಈ ಕಾರ್ಯಕ್ರಮಕ್ಕೆ ಮಕ್ಕಳಿಗೆ ನಿಮಗೆಲ್ಲರಿಗೂ ಶುಭವನ್ನು ಕೋರಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ ರೀತಿಯ ಕಾರ್ಯಕ್ರಮಗಳ ಮೂಲಕ ಹಲವಾರು ಹೆಣ್ಮಕ್ಕಳ ಬಾಳನ್ನು ಬೆಳಗಿಸುವ, ಹಲವಾರು ಬಡ ಕುಟುಂಬಗಳ ಮನೆಗೆ ಬೆಳಕಾಗುವಂತಹ ಕಾರ್ಯಕ್ರಮ, ಈ ಸಮಾಜದಲ್ಲಿ ಎಲ್ಲರೂ ಕೂಡ ಮೆಚ್ಚುವಂತಹ ಕಾರ್ಯಕ್ರಮ. ಅದರಲ್ಲೂ ಕೂಡ ಈ ವೇದಿಕೆಯನ್ನು ನೋಡಿ ಈ ದೇಶದ ನಿಜವಾದ ಸೌಂದರ್ಯ ನಮಗೆ ಈ ವೇದಿಕೆಯಲ್ಲಿ ಕಾಣುತ್ತಿದೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬೌದ್ಧ, ಸಿಖ್ ವ್ಯತ್ಯಾಸವಿಲ್ಲ. ಧರ್ಮಗಳ, ಜಾತಿಗಳ ವ್ಯತ್ಯಾಸವಿಲ್ಲದೆ ಎಲ್ಲರೂ ತೋಳಿಗೆ ತೋಳನ್ನು ಬಳಸಿಕೊಂಡು ಕೂರುವ ಈ ಒಂದು ಸುಂದರವಾದ ಒಂದು ಸಂದೇಶ. ಈಗ ತಾನೇ ನಮ್ಮ ಅನುಷ್ಠಾನದ ಅಧ್ಯಕ್ಷರಾಗಿರುವ, ಈ ನಾಡಿನ ಮಾಜಿ ಸಚಿವರಾಗಿರುವ ಪಿಟಿ ಪರಮೇಶ್ವರ ನಾಯ್ಕ್ ಸಾರ್ರವರು ಉದ್ಘಾಟನೆಯಲ್ಲಿ ಹೇಳಿದರು. ಭಕ್ತಿ ಭಂಡಾರಿ ಬಸವಣ್ಣ ಹೇಳಿದ ಮಾತುಗಳು, ಹಿಂದುವಾಗಿರಲಿ ಮುಸಲ್ಮಾನರಾಗಿರಲಿ ಎಲ್ಲರಿಗೂ ಎಲ್ಲರ ಅಗತ್ಯವಿದೆ. ಪ್ರಭಾತದಿಂದ ಪ್ರದೋಷದವರೆಗೆ ಮನುಷ್ಯನು ಇಲ್ಲಿ ಬದುಕುವಾಗ ಹಿಂದುವಿಗೆ ಮುಸಲ್ಮಾನನಿಗೆ ಹಿಂದುವಿನ, ಮತ್ತೊಬ್ಬನಿಗೆ ಕ್ರೈಸ್ತನಿಗೆ ಜೈನನ, ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಅಗತ್ಯವಿದೆ. ಪ್ರತಿಯೊಬ್ಬರು ಕೂಡ ಇವನಾರವನೆಂದೆನಿಸಿದರಯ್ಯ.